ಈಗಾಗಲೇ ನಾವು ಅರ್ಜುನನ್ ಕಳ್ಕೊಂಡಿರೋ ನೋವೇ ಕೂಡ ಮಾಗಿಲ್ಲ. ಆಲ್ರೆಡಿ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ಸಕ್ರೆಬೈಲು ಶಿಬಿರದಲ್ಲಿ ಬಾಲಣ್ಣನ ಪರಿಸ್ಥಿತಿಯಂತೂ ಬರಿಗಣ್ಣಿನಿಂದ ನೋಡೋಕ್ಕಾಗ್ತಾ ಇಲ್ಲ. ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದರೆ, ಶಿವಮೊಗ್ಗದಲ್ಲಿ ನಡೆದಂಥ ದಸರಾದಲ್ಲಿ ಅತಿ ಹೈಯೆಸ್ಟ್ ಫ್ಯಾನ್ ಬೇಸ್ ಹೊಂದಿದ್ದಂತಹ ಬಾಲಣ್ಣ ಇವತ್ತಿಗೆ ಜೀವನ ಕೈಯಲ್ಲಿ ಹಿಡ್ಕೊಂಡು ಬದುಕ್ತಾ ಇದ್ದಾನೆ. ಹೈಯೆಸ್ಟ್ ಟ್ರೀಟ್ಮೆಂಟು ಕೂಡ ಸಿಗ್ತಾ ಇಲ್ಲ ಇದಕ್ಕೆ. ಹೀಗೆ ಆದರೆ ನಾವು ಬಾಲಣ್ಣನ ಕಳ್ಕೊಳ್ತೀವಿ ನಾವು. ದಯವಿಟ್ಟು ಕೇಳ್ಕೊತಾ ಇದ್ದೀವಿ ಅರಣ್ಯ ಇಲಾಖೆ ಅವ್ರಿಗೆ, ಯಾವ ಚಾನಲಲ್ಲೂ ಕೂಡ ವಾಯ್ಸ್ ರೈಸ್ ಮಾಡ್ತಾ ಇಲ್ಲ. ಯಾಕೆ ಅಂತಲೂ ಕೂಡ ಗೊತ್ತಿಲ್ಲ. ಈಶ್ವರ್ ಖಂಡ್ರಿ ಅವರ ಗಮನಕ್ಕೆ ಇದು ತಲುಪ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ದಯವಿಟ್ಟು ಬಾಲಣ್ಣನ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಯಾಕೆ ಅಂದರೆ ವೈದ್ಯರು ಕೊಟ್ಟಂಥ ಹೈಯೆಸ್ಟ್ ಡೋಸೇಜಿಂದ ಕಿವಿ ಫುಲ್ಲು ಫಂಗಸ್ ಆಗಿ ಜೀವಕ್ಕೆ ತೊಂದರೆ ಆಗ್ತಾ ಇದೆ. ಬಾಲಣ್ಣನಿಗೆ ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇದೆ. ಡಾಕ್ಟರ್ಸ್ಗಳಾಗಿರ್ಬೋದು, ಇಲ್ಲ ಆ ಶಿಬಿರದಿಂದ ಬೇರೆ ಶಿಬಿರಕ್ಕಾದ್ರು ಕಳಿಸಿ ಬಾಲಣ್ಣನ ಉಳಿಸ್ಕೊಳ್ಳೋಣ. ದಯವಿಟ್ಟು ಎಲ್ಲರೂ ಕೂಡ ಇದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡಿ, ಜಸ್ಟಿಸ್ ಫಾರ್ ಬಾಲಣ್ಣ ಅನ್ನೋ ಒಂದು ಇಮೇಜ್ನ ಕ್ರಿಯೇಟ್ ಮಾಡಿ ಪ್ರತಿಯೊಬ್ರು ಟ್ರೀಟ್ಮೆಂಟ್ ಸಿಕ್ಕಿ ಅವರ ಆರೋಗ್ಯ ಚೆನ್ನಾಗಾಗಲಿ ಅಂತ ಕೇಳ್ಕೊತಾ ಇದ್ದೀವಿ. ಯಾಕೆ ಯಾವ ಮೀಡಿಯಾದವರು ಮಾತಾಡ್ತಿಲ್ಲ ಗೊತ್ತಿಲ್ಲ. ದಯವಿಟ್ಟು ಇದಕ್ಕೆ ಹೆಚ್ಚಿನ ಟ್ರೀಟ್ಮೆಂಟ್ ಕೂಡ ಬೇಕಾಗುತ್ತೆ. ಬೇರೆ ಶಿಬಿರಕ್ಕೆ